ಒಂದು ಊರಲ್ಲಿ ನಾರಾಯಣ ಶಾಂತಿ ಎನ್ನುವ ದಂಪತಿಗಳಿದ್ರು. ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ರು. ದೊಡ್ಡ ಮಗ ಮುರಳಿ ವ್ಯವಸಾಯವನ್ನು ಮಾಡ್ತಾ ಇದ್ದ. ಎರಡನೇ ಮಗ ರಾಮು ಪಟ್ನದಲ್ಲಿ ಕೆಲಸ ಮಾಡ್ತಾ ಇದ್ದ. ದೊಡ್ಡ ಸೊಸೆ ಸೀತಾ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ಲು. ಸಣ್ಣ ಸೊಸೆ ಕಾವ್ಯ ಮನೆ ಕೆಲಸವನ್ನು ನೋಡ್ಕೊಳ್ತಾ ಇದ್ಲು. ಆ ದಿನ ರಾತ್ರಿ ಅವರೆಲ್ಲರೂ ಒಟ್ಟಿಗೆ ಊಟ ಮಾಡಿ ಆನಂತರ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇವತ್ತು ಶ್ವೇತಾ ಮಾಡಿದ ಬೇಳೆ ಸಾರು ತುಂಬಾನೇ ರುಚಿಯಾಗಿತ್ತು ಕಣ್ರಿ. ಹೌದೌದು, ನನ್ನ ದೊಡ್ಡ ಸೊಸೆಯಾದ ಶ್ವೇತಾ ಮಾಡುವ ಅಡಿಗೆಯ ಕೈರುಚಿ ಒಂದು ವಿಚಿತ್ರವಾದ ರುಚಿ. ಅವಳ ಕೈರುಚಿ ಮಾತ್ರ ಯಾರಿಗೂ ಬರದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಹೌದಪ್ಪ, ಶ್ವೇತನ ಕೈರುಚಿ ತುಂಬಾ ರುಚಿಯಾಗಿರುತ್ತೆ. ಅವಳ ಕೈಯಲ್ಲಿ ಯಾವ ಅಡಿಗೆ ಮಾಡಿದ್ರೂ ಕೂಡ ಅಷ್ಟೊಂದು ರುಚಿಯಾಗಿರುತ್ತೆ. ಅವಳ ಕೈ ಅಡಿಗೆ ರುಚಿ ಹೊರಗೆ ಎಲ್ಲೂ ಕೂಡ ಸಿಗಲ್ಲ. ಹೌದಣ್ಣ, ನನಗೂ ಕೂಡ ಅತ್ತಿಗೆಯ ಕೈ ರುಚಿ ಅಡಿಗೆ ಅಂದ್ರೆ ತುಂಬಾನೇ ಇಷ್ಟ. ನಾನು ಕೂಡ ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ. ಹೌದು, ನನಗೆ ಸಿಕ್ಕಿದಂತಹ 2 ಸೊಸೆಯಂದಿರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಬ್ರು ಮನೆ ಕೆಲಸವನ್ನು ಮಾಡ್ತಾ ಇದ್ರೆ ಇನ್ನೊಬ್ರು ಅಡಿಗೆ ಕೆಲಸವನ್ನು ಮಾಡ್ಕೊಂಡು ಹೊಂದಾಣಿಕೆಯಲ್ಲಿ ಇರ್ತಾರೆ. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಸಣ್ಣ ಮಗನಾದ ರಾಮು ಏನೋ ಚಿಂತೆಯಿಂದ ಕೂತಿದ್ದ. ಅವನ ಹೆಂಡತಿ ಕಾವ್ಯ ಅವನ ಪಕ್ಕದಲ್ಲಿ ಬಂದು ಗೊಂದಲದಿಂದ ನೋಡ್ತಾ ಇದ್ಲು. ಏನ್ರಿ, ಏನಾಯ್ತು? ಆಫೀಸಲ್ಲಿ ಏನಾದ್ರೂ ನಡೀತಾ? ಯಾಕೆ ನೀವು ಒಂಥರ ಕೂತ್ಕೊಂಡಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ ಏನೋ ನಡೆದಿರುವ ಹಾಗಿದೆ. ಬೆಳಿಗ್ಗೆ ಹೋಗುವಾಗ ಚೆನ್ನಾಗಿದ್ದಾನೆ ಹೋದ್ರಿ, ಇವಾಗ ಯಾಕೆ ರೀ ಒಂಥರ ಇದ್ದೀರಾ? ನನ್ನ ಕೆಲಸದಿಂದ ತೆಗ್ದು ಬಿಟ್ರು ಕಾವ್ಯ. ಏನ್ರಿ ನೀವ್ ಹೇಳೋದು? ನಿಜಾನಾ? ಯಾಕೆ ರೀ? ಏನಾಯ್ತು? ಯಾಕೆ ನಿಮ್ನ ಕೆಲಸದಿಂದ ತೆಗ್ದುಬಿಟ್ರು? ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ ತಾನೆ? ಹಾಗಿರುವಾಗ ಯಾಕೆ ರೀ ನಿಮ್ನ ಕೆಲಸದಿಂದ ತೆಗ್ದ್ರು? ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡ್ಲಿಲ್ಲ. ಆದ್ರೆ ಕಂಪನಿಯಲ್ಲಿ ಇವಾಗ ಆರ್ಥಿಕ ತೊಂದರೆ ಏರ್ಪಟ್ಟಿದೆ. ಅದರಿಂದ ಸಂಬಳ ಕೊಡಕ್ಕೆ ಕಷ್ಟ ಆಗ್ತಿದೆ ಅಂತ ಕಂಪನಿಯಿಂದ ಸ್ವಲ್ಪ ಜನರನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರು. ದುರಾದೃಷ್ಟವಶ ಆ ಲಿಸ್ಟಲ್ಲಿ ನನ್ನ ಹೆಸರು ಕೂಡ ಬಂದಿದೆ. ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ಕಾವ್ಯ. ಅಯ್ಯೋ, ಇವಾಗ ನಾವು ಏನ್ರಿ ಮಾಡೋದು? ಮಕ್ಕಳ ಫೀಸ್ ಕೂಡ ಕಟ್ಬೇಕು ರೀ. ಸ್ವಲ್ಪ ಇರು ಕಾವ್ಯ, ನಾನು ಏನಾದ್ರೂ ಆಲೋಚನೆ ಮಾಡ್ತೀನಿ. ಇವಾಗ ಬೇರೆ ಕೆಲಸ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗಿರುವ ಪರಿಸ್ಥಿತಿಯಲ್ಲಿ ಹೊಸ ಕೆಲಸ ಸಿಗೋದು ತುಂಬಾನೇ ಕಷ್ಟ. ನೀವೇನು ಚಿಂತೆ ಮಾಡ್ಬೇಡ್ರಿ, ಖಂಡಿತ ಏನಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಮುಂಚೆ ಕೂಡ ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ದೋ, ಇವಾಗ ಕೂಡ ನಮ್ಗೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀವೇನು ಕೆಲಸ ಗೊತ್ತಿಲ್ಲದೆ ಇರೋವ್ರಾ? ಇಲ್ಲ ರೀ, ನೀವು ಚೆನ್ನಾಗಿ ಕೆಲಸ ಮಾಡುವವರು. ಎಷ್ಟೇ ಕಷ್ಟದ ಕೆಲಸ ಆದ್ರೂ ಅತಿ ಸುಲಭದಿಂದ ಮಾಡ್ಬಿಡ್ತೀರಾ. ಇವಾಗಿರುವ ಕೆಲಸವನ್ನು ಕೂಡ ಹಾಗೆ ತಾನೇ ರೀ ನೀವು ಕೂಡ ಮಾಡ್ತಾ ಇದ್ರಿ. ನಾವು ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಬದಲು ಬಿಸ್ನೆಸ್ ಮಾಡಿದ್ರೆ ನಿಮಗೆ ಇರುವ ಅನುಭವ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಲ್ವಾ? ವ್ಯಾಪಾರನ ನನ್ ಜೊತೆ ಎಲ್ಲಿದೆ ಕಾವ್ಯ ಅಷ್ಟೊಂದು ಹಣ? ಬ್ಯಾಂಕಲ್ಲಿ ಇರುವ ಹಣ ಕೂಡ ನಮ್ಮ ಕೈ ಖರ್ಚಿಗೆನೆ ಸರಿಯಾಗುತ್ತೆ. ಹೌದು, ನನಗೆ ವ್ಯಾಪಾರದ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ನನಗೆ ವ್ಯಾಪಾರದ ಬಗ್ಗೆ ಏನು ಗೊತ್ತಿಲ್ಲ ಅಲ್ವಾ? ರಿಸ್ಕ್ ತಗೊಳ್ಳೋದು ನನಗೂ ಕೂಡ ಭಯ ಆಗ್ತಿದೆ. ಏನಾದ್ರೂ ಆಲೋಚನೆ ಮಾಡ್ರಿ. ದೊಡ್ಡದಾಗಿ ವ್ಯಾಪಾರ ಮಾಡದಿದ್ರೂ ಪರವಾಗಿಲ್ಲ, ಏನಾದ್ರೂ ಸಣ್ಣದಾದ್ರೂ ವ್ಯಾಪಾರ ಆರಂಭಿಸಿ. ನಿಮ್ಮ ಅಣ್ಣ ಅತ್ತಿಗೆಗೆ ಕೂಡ ಒಂದು ಮಾತು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು ಕಾವ್ಯ, ನೀನು ಹೇಳೋದ್ ಕೂಡ ನಿಜಾನೇ. ನಾಳೆ ಎಲ್ರ ಜೊತೆ ಕೂತು ಮಾತಾಡಿದ್ರೆ ಎಲ್ಲದಕ್ಕೂ ಒಂದು ಐಡಿಯಾ ಬರುತ್ತೆ. ಸೀತಾ ಅತ್ತಿಗೆ ಜೊತೆ ಮಾತಾಡಿದ್ರೆ ಒಳ್ಳೆ ಐಡಿಯಾ ಸಿಗುತ್ತೆ. ಅವರಿಗೆ ಅನುಭವ ಕೂಡ ಹೆಚ್ಚಿದೆ. ಅದರಿಂದ ಅವರು ನನಗೆ ಒಂದು ಒಳ್ಳೆ ಆಲೋಚನೆ ಕೊಡ್ಬೋದು. ಮರುದಿನ ಬೆಳಿಗ್ಗೆನೆ ಎಲ್ಲರನ್ನೂ ಕರೆದು, ನಿಮ್ಮ ಎಲ್ಲರ ಜೊತೆ ನಾನೊಂದು ವಿಚಾರವನ್ನು ಹೇಳಬೇಕು. ಏನೋ ಅಷ್ಟೊಂದು ಮುಖ್ಯವಾದ ವಿಚಾರ? ಹಾಗೆ ಏನೋ ನಡೀತು? ಅಮ್ಮ ನನ್ನ ಕೆಲಸದಿಂದ ತೆಗ್ದ್ಬಿಟ್ರು. ಏನೋ ಹೇಳ್ತಾ ಇದ್ದೀಯಾ? ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಎಲ್ರೂ ಕೂಡ ಹೊಗಳ್ತಾ ಇದ್ರಲ್ವಾ? ಎಲ್ಲರೂ ನಿನ್ನನ್ನು ಒಳ್ಳೆ ವಿಧವಾಗಿಯೇ ಮಾತಾಡ್ಸ್ತಾ ಇದ್ರು. ಇದ್ದಕ್ಕಿದ್ದಂಗೆ ಯಾಕೋ ಕೆಲಸದಿಂದ ತೆಗ್ದ್ಬಿಟ್ರು? ಏನಾದ್ರೂ ಸಂಭವ ನಡೀತಾ? ನೀವ್ ಹೇಳೋದೇನೋ ನಿಜಾನೇ ಅಪ್ಪ, ಆದ್ರೆ ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಕಂಪನಿ ಆರ್ಥಿಕ ಪರಿಸ್ಥಿತಿ ಇವಾಗ ಸರಿ ಇಲ್ಲ. ಅದರಿಂದ ಸ್ವಲ್ಪ ಜನನ ಕೆಲಸದಿಂದ ತೆಗ್ದ್ಬಿಟ್ರು. ದುರದೃಷ್ಟವಶ ಆ ಲಿಸ್ಟಲ್ಲಿ ನನ್ನ ಹೆಸರು ಕೂಡ ಇತ್ತು. ಅದರಿಂದಾನೇ ನನಗೂ ಕೂಡ ಕೆಲಸ ಹೋಗ್ಬಿಡ್ತು. ಇವಾಗ ಏನ್ ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ. ರಾಮು, ನೀನೇನು ಆಲೋಚನೆ ಮಾಡ್ಬೇಡ. ನಾವಿಬ್ರು ಕೂತು ಚೆನ್ನಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನವನ್ನು ಮಾಡೋಣ. ನೀನೇನು ಬುದ್ಧಿ ಇಲ್ಲದೆ ಇರೋನು ಏನೂ ಇಲ್ಲ.
ನೀನು ತುಂಬಾನೇ ಬುದ್ಧಿವಂತ. ಖಂಡಿತ ನಿನಗೆ ಒಂದು ದಾರಿ ಮಾಡೋಣ. ಹೌದು ರಾಮು, ನೀನು ಧೈರ್ಯನ ಕಳ್ಕೋಬೇಡ. ನಾನು ಕೂಡ ಆಲೋಚನೆ ಮಾಡ್ತಿದ್ದೀನಣ್ಣ. ಇವಾಗ ಹೊಸ ಕೆಲಸ ಸಿಗದೇ ಇರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಕೆಲಸ ಖಂಡಿತ ಸಿಕ್ಕೇ ಸಿಗುತ್ತೆ. ಇವಾಗ ಸ್ವಂತವಾಗಿ ಏನಾದ್ರೂ ಬಿಸ್ನೆಸ್ ಮಾಡ್ಬೋದಾ ಅಂತ ಆಲೋಚನೆ ಮಾಡ್ತಾ ಇದ್ದೀನಣ್ಣ. ಯಾರ ಕೈ ಕೆಳಗೇನು ಕೆಲಸ ಮಾಡದೆ ನಾವೇ ಸ್ವಂತ ಬಿಸ್ನೆಸ್ ಏನಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ವ್ಯಾಪಾರನ ಹೇಗೋ ನೀನೋಗಿ ವ್ಯಾಪಾರ ಮಾಡ್ತೀಯಾ? ನಿನ್ಗೆ ವ್ಯಾಪಾರದ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ವ್ಯಾಪಾರದಲ್ಲಿ ಲಾಭ ಬರುತ್ತೆ, ನಷ್ಟ ಬರುತ್ತೆ. ನಷ್ಟ ಬಂದ್ರೆ ಸರಿದೂಗಿಸ್ಬೇಕು. ನಿನಗೆ ಅದ್ರ ಬಗ್ಗೆ ಗೊತ್ತಾಗುತ್ತಾ? ನೀವು ಹೇಳೋದೇನೋ ನಿಜನೇ ಅಪ್ಪ. ಕೂತ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಏನಾದ್ರೂ ಬಿಸ್ನೆಸ್ನ ಆಲೋಚನೆ ಮಾಡಿದ್ರೆ ಸ್ವಲ್ಪ ಏನಾದ್ರೂ ಬರ್ಬೋದಲ್ವಾ? ಮೊದಲು ಏನಾದ್ರೂ ಕಷ್ಟ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ. ದೊಡ್ಡದಾಗಿ ಏನು ಮಾಡಕ್ಕಾಗದಿದ್ರು ಸಣ್ಣದಾಗಿ ಏನಾದ್ರೂ ಮಾಡ್ಬೋದಲ್ವಾ? ಇವಾಗ ಬಿಸಿಲು ತುಂಬಾನೇ ಜಾಸ್ತಿ ಇದೆ. ತುಂಬಾ ಜನರಿಗೆ ಹೊರಗಡೆ ಸುತ್ತಾಡ್ಲಿಕ್ಕೆ ಇಷ್ಟನೇ ಆಗಲ್ಲ. ತುಂಬಾ ಜನರಿಗೆ ತಂಪಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಅದರಲ್ಲಿ ಕೆಲವರಿಗೆ ಜ್ಯೂಸ್ ಅಂದ್ರೆ ಕುಡಿಲಿಕ್ಕೆ ಇಷ್ಟ ಆಗಲ್ಲ. ನಮ್ಮ ಊರಲ್ಲಿ ಹೇಗೂ ಐಸ್ ಕ್ರೀಮ್ ಅಂಗಡಿ ಎಲ್ಲೂ ಕೂಡ ಇಲ್ವಲ್ಲ. ಹಾಗೆ ಇದ್ರೂ ಕೂಡ ಅದು ಅಷ್ಟೊಂದು ರುಚಿಯಾಗಿಲ್ಲ. ಅದ್ರಿಂದ ನಾವು ಕೂಡ ಒಂದು ಐಸ್ ಕ್ರೀಮ್ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಅಲ್ವಾ? ಐಸ್ ಕ್ರೀಮಾ? ಐಸ್ ಕ್ರೀಮ್ ಮಾಡಬೇಕು ಅಂದ್ರೆ ಅದಕ್ಕೆ ಫ್ರಿಡ್ಜ್ ಬೇಕಾಗುತ್ತೆ ಅಲ್ವಾ ಸೀತಾ? ನಮ್ಮ ಊರಲ್ಲಿ ಕರೆಂಟ್ ಪ್ರಾಬ್ಲಮ್ ಬೇರೆ ಇದೆ. ಕರೆಂಟ್ ಬಿಲ್ ಕೂಡ ಅಧಿಕವಾಗಿ ಬರಬಹುದು. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಐಸ್ ಕ್ರೀಮಿಂದ ನಮಗೆ ನಷ್ಟ ಕೂಡ ಬರ್ಬೋದಲ್ವ ಸೀತಾ? ಅದಕ್ಕೆ ಅಣ್ಣ ನಾನು ಈ ರೀತಿ ಆಲೋಚನೆ ಮಾಡಿರೋದು. ಇವಾಗ ಎಲ್ಲ ಕಡೆನೂ ಸೋಲಾರ್ ಅಳವಡಿಕೆ ಮಾಡಿದ್ದಾರೆ. ಅದರಿಂದ ಖರ್ಚು ಕೂಡ ಅಧಿಕ ಆಗಲ್ಲ. ಸೋಲಾರ್ ಬೆಳಕು ಇದ್ರೆ ಸೂರ್ಯ ಇರುವ ತನಕ ಅದರಲ್ಲೇ ಫ್ರಿಡ್ಜ್ ರನ್ ಆಗುತ್ತೆ. ಇದರಿಂದ ನಮಗೆ ಒಳ್ಳೆ ಲಾಭ ಬರ್ಬೋದು. ಅಧಿಕ ಹಿಡುವಳಿ ಕೂಡ ಮಾಡದೆ ಸೋಲಾರಲ್ಲೇ ಕೆಲಸ ನಡೆಯುತ್ತೆ. ಹೌದು ಕಣೋ, ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಕರೆಂಟ್ ಇಲ್ಲದೆ ಇರುವಾಗ ತುಂಬಾ ಜನರು ನಮ್ಮ ಬಳಿ ಬರ್ತಾರಲ್ವಾ? ಬಿಸಿಲು ಕಾಲದಲ್ಲಿ ಐಸ್ ಕ್ರೀಮ್ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲೂ ಮಕ್ಕಳಿಗೆ ಇನ್ನಷ್ಟು ಇಷ್ಟ. ನನಗೂ ಕೂಡ ಮನೆಯಲ್ಲೇ ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಗೊತ್ತು. ನಾನು ಕೂಡ ಪದೇ ಪದೇ ಮಾಡಿ ಕೊಡ್ತಾ ಇದ್ದೆ ಅಲ್ವಾ? ಹೊರಗೆ ಐಸ್ ಕ್ರೀಮ್ ಮಾರಾಟ ಮಾಡುವುದಕ್ಕಿಂತ ನಾನು ತುಂಬಾ ರುಚಿಕರವಾದ ಆರೋಗ್ಯಕರವಾದ ಐಸ್ ಕ್ರೀಮ್ ಮಾಡ್ತೀನಿ. ನಾವು ಕೂಡ ಉತ್ತಮವಾದ ಪದಾರ್ಥಗಳಿಂದ, ಉತ್ತಮವಾದ ಹಣ್ಣುಗಳಿಂದ ತುಂಬಾ ಸಹಜವಾಗಿ ತುಂಬಾ ಚೆನ್ನಾಗಿರುವ ಐಸ್ ಕ್ರೀಮ್ ಮಾಡ್ಬೋದು. ಹೌದು ಸೀತಾ, ನಿನ್ನ ಕೈ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹೌದು ಅಣ್ಣ, ಅತ್ತಿಗೆ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾವು ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗೆ ಅಂತ ವೆರೈಟಿಯಾಗಿ ಐಸ್ ಕ್ರೀಮ್ನ ಮಾಡ್ಬೋದು. ಎಲ್ಲರೂ ಸೇರಿ ಕಷ್ಟಪಟ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅಣ್ಣ. ನನಗೂ ಕೂಡ ನಿಮ್ಮ ಐಡಿಯಾ ತುಂಬಾನೇ ಇಷ್ಟ ಆಯಿತು. ಕರೆಂಟ್ ಕೂಡ ಇಲ್ಲದಿದ್ರೂ ಸೋಲಾರ್ ಬೆಳಕಲ್ಲಿ ಏನಾದ್ರೂ ಮಾಡ್ಬೋದು. ನೀವೆಲ್ಲರೂ ಇಷ್ಟೊಂದು ಒಗ್ಗಟ್ಟಿನಿಂದ ವ್ಯಾಪಾರ ಮಾಡಿದ್ರೆ ಖಂಡಿತವಾಗಿ ವಿಜಯ ಸಾಧನೆ ಮಾಡ್ತೀರಾ. ನಾನು ಕೂಡ ನೀವು ಐಸ್ ಕ್ರೀಮ್ ಮಾಡ್ಲಿಕ್ಕೆ ಬೇಕಾದ ಪದಾರ್ಥಗಳನ್ನು ತಯಾರಿಸ್ಲಿಕ್ಕೆ ನನ್ನ ಮಕ್ಕಳಿಗೆ, ಸೊಸೆಂದಿರಿಗೆ ನಾನು ಕೂಡ ಸಹಾಯ ಮಾಡ್ತೀನಿ ರೀ. ನಾನ್ ಕೂಡ ನನ್ನ ಕೈಯಲ್ಲಾದ ಸಹಾಯವನ್ನು ಖಂಡಿತ ನಿಮ್ಗೋಸ್ಕರ ಮಾಡ್ತೀನಿ. ಸರಿ ರಾಮು, ನೀನ್ ಕೂಡ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊ. ಸೋಲಾರಿಗೆ ಎಷ್ಟಾಗುತ್ತೆ, ಸೋಲಾರ್ ಪ್ಯಾನಲಿಗೆ ಎಷ್ಟಾಗುತ್ತೆ, ಫ್ರಿಡ್ಜ್ಗೆ ಎಷ್ಟಾಗುತ್ತೆ ಅಂತ ಕೇಳಿ ತಿಳ್ಕೊ. ಸರಿ ರೀ, ಹಾಗಾದ್ರೆ ನಾನು ಕೂಡ ಐಸ್ ಕ್ರೀಮ್ನ ಯಾವ ಪದಾರ್ಥದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಫ್ಲೇವರ್ ಎಲ್ಲರೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಒಂದು ಲಿಸ್ಟ್ ಹಾಕಿ ಎಲ್ಲವನ್ನೂ ರೆಡಿ ಮಾಡ್ಕೋತೀನಿ. ಅಣ್ಣ, ತುಂಬಾ ಸಂತೋಷಣ್ಣ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ವಿಜಯವನ್ನು ಸಾಧನೆ ಮಾಡ್ತೀನಿ. ನಾಳೆಯಿಂದ ಇದಕ್ಕೆ ಬೇಕಾದ ಕೆಲಸ ಆರಂಭಿಸ್ತೀನಿ. ಹೀಗೆ ಮನೆಯಲ್ಲಿ ಇರುವವರೆಲ್ಲರೂ ರಾಮು ಬಿಸ್ನೆಸ್ ಮಾಡ್ಲಿಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡಿದ್ರು. ಮನೆಯಲ್ಲಿ ಇರುವವರ ಎಲ್ಲರ ಸಪೋರ್ಟ್ ಇಂದ ರಾಮುವಿಗೆ ಕೂಡ ಹೊಸ ಉತ್ಸಾಹ ಬಂತು. ಎಲ್ಲರೂ ಸೇರಿ ಈ ವ್ಯಾಪಾರವನ್ನು ಸಂತೋಷವಾಗಿ ಆರಂಭಿಸೋಣ ಅಂತ ತೀರ್ಮಾನ ಮಾಡಿದ್ರು. ಒಂದು ಸಣ್ಣ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ಸೋಲಾರ್ನ ಫಿಟ್ ಮಾಡಿ ಅಲ್ಲಿ ದೊಡ್ಡ ಫ್ರಿಡ್ಜ್ಗಳನ್ನು ಕೂಡ ತೆಗೆದು ಜೋಡಿಸ್ಕೊಂಡ್ರು. ನೋಡಿದ್ರ ಅಣ್ಣ, ನಮ್ಮ ಶಾಪ್ ಇವಾಗ ರೆಡಿ ಆಗ್ಬಿಡ್ತು. ಶಾಪಿನ ಮೇಲೆ ಸೋಲಾರ್ನ ಕೂಡ ಫಿಟ್ ಮಾಡಿದೀನಿ. ಕರೆಂಟ್ ಇಲ್ಲದಿದ್ರೂ ತೊಂದರೆ ಇಲ್ಲ ಅಣ್ಣ, ನಮಗೆ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು. ನಾಳೆಯಿಂದನೇ ಅದಕ್ಕೆ ಬೇಕಾದ ಕೆಲಸ ಮಾಡೋಣ. ನಾಳೆಯಿಂದನೇ ಐಸ್ ಕ್ರೀಮ್ನ ತಯಾರಿಸಿ ಮಾರಾಟ ಮಾಡೋಣ. ಹೇಗಿದೆ ಅಣ್ಣ, ಎಲ್ಲ ಚೆನ್ನಾಗಿದೆಯಾ? ರಾಮು, ಎಲ್ಲನೂ ತುಂಬಾ ಚೆನ್ನಾಗಿದೆ ಕಣೋ. ನೀನು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡಿದೀಯಾ. ಸೋಲಾರ್ ಪ್ಯಾನೆಲ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಫಿಕ್ಸ್ ಮಾಡಿದೀಯಾ. ಫ್ರಿಡ್ಜ್ ಕೂಡ ನೋಡು ಎಷ್ಟು ದೊಡ್ಡದಾಗಿದೆ. ನಾವು ತುಂಬಾ ಐಸ್ ಕ್ರೀಮ್ನ ಶೇಖರಣೆ ಮಾಡಿ ಇಡ್ಬೋದು.
ಹೀಗೆ ಆ ದಿನ ಕಳೆಯಿತು. ಮರುದಿನದಿಂದ ಸೀತಾ ಮನೆಯಲ್ಲಿ ಸಹಜವಾದ ಚೆನ್ನಾಗಿರುವ ಹಣ್ಣುಗಳಿಂದ ವಿಧ ವಿಧವಾದ ಐಸ್ ಕ್ರೀಮ್ನ ಮಾಡಿದ್ಲು. ಆ ದಿನ ಅವರ ಅಂಗಡಿಯನ್ನು ಆರಂಭಿಸಿದ್ರು. ಸೋಲಾರ್ ಪ್ಯಾನೆಲ್ ಇಂದ ಸೂರ್ಯನ ಕಿರಣಗಳು ಬಂದು ಫ್ರಿಡ್ಜ್ ಕೂಡ ತುಂಬಾ ತಂಪಾಗಿತ್ತು. ಕೆಲವು ಮಕ್ಕಳು ಆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಶಾಪ್ ಅನ್ನು ಕೂಡ ನೋಡಿದ್ರು. ಹಾಗೆ ಹೋಗುವಾಗ ಅದ್ರಲ್ಲೊಂದು ಹುಡುಗ, ಲೇ, ಇಲ್ಲಿ ಒಂದು ಹೊಸ ಐಸ್ ಕ್ರೀಮ್ ಶಾಪ್ ನ ಓಪನ್ ಮಾಡಿದ್ದಾರೆ ಕಣೋ. ಹೌದು ಕಣೋ, ಸರಿ ಬಾರು, ನಾವು ಕೂಡ ಐಸ್ ಕ್ರೀಮ್ ನ ತಗೊಂಡ್ ತಿನ್ನೋಣ. ಅಂಕಲ್, ನಿಮ್ ಜೊತೆ ಐಸ್ ಕ್ರೀಮ್ ಅಲ್ಲಿ ಯಾವ ಯಾವ ಫ್ಲೇವರ್ ಇದೆ? ಬನ್ನಿ ಮಕ್ಳೇ, ಐಸ್ ಕ್ರೀಮಾ ತುಂಬಾ ವೆರೈಟಿ ಇದೆ. ನಿಮ್ಗೆ ಯಾವ್ದು ಬೇಕು? ನಮಗೆ ಮಾವಿನಕಾಯಿ ಫ್ಲೇವರ್ ಬೇಕು. ನನಗೆ ಚಾಕ್ಲೇಟ್. ಹೀಗೆ ಆ ಮಕ್ಕಳೆಲ್ಲ ತುಂಬಾ ಐಸ್ ಕ್ರೀಮ್ ನ ತಗೊಂಡು ತಿಂತಾ ಇದ್ರು. ಹೀಗೆ ಸ್ವಲ್ಪ ದಿನದಲ್ಲೇ ಅಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜನರು ಬರಲು ಆರಂಭಿಸಿದ್ರು. ಸೊಸೆಂದಿರು ಸಹಾಯವನ್ನು ಮಾಡುತ್ತಾ ಸೀತಾ ಐಸ್ ಕ್ರೀಮ್ ನ ಮಾಡಿಕೊಟ್ರೆ ಕಾವ್ಯ ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ಲು. ಅಣ್ಣ ಕೂಡ ಫ್ರೀ ಟೈಮಲ್ಲಿ ಅಂಗಡಿಗೆ ಬಂದು ತಮ್ಮನಿಗೆ ಸಹಾಯ ಮಾಡ್ತಿದ್ದ. ರಾಮು ವಸ್ತುಗಳನ್ನ ತಗೋಬರೋದ್ರಲ್ಲಿ, ಆರ್ಡರ್ಸ್ ನ ತಗೊಳ್ಳೋದ್ರಲ್ಲಿ ಸಹಾಯ ಮಾಡ್ತಿದ್ದ. ಅಣ್ಣ ಕೂಡ ಕಸ್ಟಮರ್ ಜೊತೆ ಮಾತಾಡಿ ಅವರಿಗೆ ಬೇಕಾದ ಐಸ್ ಕ್ರೀಮ್ ನ ಕೊಡ್ತಾ ಇದ್ದ. ಹೀಗೆ ಐಸ್ ಕ್ರೀಮ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತಿರುವ ಕಾರಣ ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ಇದ್ರು. ಶಾಂತಮ್ಮನಿಗೆ ಆ ದಿನ ತುಂಬಾ ಸಂತೋಷವಾಗಿತ್ತು. ತುಂಬಾ ದಿನಗಳ ನಂತರ ಅವರ ಮಕ್ಕಳ ಮನೆಗೆ ಹೋಗ್ತಾ ಇದ್ದೀವಿ ಅಂತ ತುಂಬಾ ಸಂತೋಷದಿಂದ ಇದ್ರು. ಮಕ್ಕಳಾದ ಪವನ್ ಮತ್ತು ರಾಜು ಮದುವೆಯಾದ ನಂತರ ಬೇರೆ ಬೇರೆ ಮನೆಯನ್ನು ಮಾಡಿಕೊಂಡ್ರು. ಅವರ ಅಮ್ಮ ಮಾತ್ರ ಅವರ ಮನೆಯಲ್ಲಿ ಏಕಾಂಗಿಯಾಗಿ ಇದ್ದೋದ್ರು. ಮಕ್ಕಳಿಂದ ಕಾಗದ ಬಂದ ತಕ್ಷಣ ತುಂಬಾ ಸಂತೋಷ ಪಡುತ್ತಾ ಮಕ್ಕಳ ಮನೆಗೆ ಬಂದ್ರು. ದೊಡ್ಡವನೇ, ಹೇಗೋ ಇದ್ದೀಯಾ? ಚೆನ್ನಾಗಿದ್ದೀಯಾ? ಚಿಕ್ಕವನೇ, ನೀನ್ ಚೆನ್ನಾಗಿದ್ದೀಯಪ್ಪ? ಅಮ್ಮ, ನಾವು ಚೆನ್ನಾಗಿದ್ದೀವಿ. ಇಷ್ಟು ದಿನಗಳಲ್ಲಿ ನನ್ನ ನಿಮ್ ಜೊತೆ ಇರ್ಲಿಕ್ಕೆ ಒಪ್ಕೊಂಡ್ರಲ್ವಾ, ನನಗೆ ಅಷ್ಟೇ ಸಾಕು. ಅಮ್ಮ, ನಿನ್ನ ಸೊಸೆಂದಿರ್ ಬಗ್ಗೆ ನಿನಗೆ ಗೊತ್ತು ತಾನೆ, ಅದಕ್ಕೇನೆ ನೀನು ನಮ್ಮಿಂದ ದೂರ ಇರಬೇಕು. ಆದ್ರೆ ಇನ್ಮುಂದೆ ಹಾಗೆ ಅಲ್ಲ. ತಿಂಗಳಲ್ಲಿ 6 ತಿಂಗಳು ನನ್ನ ಮನೆಯಲ್ಲಿ, ಇನ್ನು ಉಳಿದ ತಿಂಗಳು ಅವನ್ ಮನೆಯಲ್ಲಿ, ಹೀಗೇನೆ ಇರ್ಬೇಕಾಗುತ್ತೆ. ಹೌದಮ್ಮ, ಅಣ್ಣನು ನಾನು ಸೇರಿ ಈ ತೀರ್ಮಾನ ಮಾಡಿದೀವಿ. ಏನ್ರೋ ನೀವ್ ಹೇಳೋದು? ನನ್ನ ಭಾಗವಾಗಿ ವಿಂಗಡಣೆ ಮಾಡಿದ್ದೀರಾ? ಹೀಗೆ ಆದ್ರೆ ನನ್ನ ಪರಿಸ್ಥಿತಿ ಏನ್ರೋ? ಏನಮ್ಮ ನೀನು, ನಮ್ ಬಗ್ಗೆ ಗೊತ್ತಿಲ್ವಾ ನಿಂಗೆ? ನಮ್ಮ ಹೆಂಡತಿಯರ ಜೊತೆ ಮಾತಾಡಿ ಒಪ್ಪಿಸ್ಲಿಕ್ಕೆ ಎಷ್ಟು ದಿನ ಆಯ್ತು ಗೊತ್ತಾ? ನೀವು ಹೀಗೆ ಹೇಳಿದ್ರೆ ಹೇಗಮ್ಮ? ಸರಿ ಆಗ್ಲಿ, ನೀವಾದ್ರೂ ಏನಾದ್ರೂ ತೀರ್ಮಾನ ಮಾಡಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀನಿ ಕಣೋ. 1 ತಿಂಗಳಲ್ಲಿ ಸ್ವಲ್ಪ ದಿನ ನಿನ್ ಜೊತೆ, ಇನ್ನು ಸ್ವಲ್ಪ ದಿನ ಅವನ್ ಜೊತೆ. ಹೀಗಿದ್ರೆ ತಿಂಗಳಲ್ಲಿ ನಾನು ಇಬ್ಬರ ಜೊತೆನೂ ಇರಂಗೆ ಆಗುತ್ತೆ ತಾನೇ? ನನ್ ಮಾತಿಗೆ ನೀವು ಒಪ್ಪಿದ್ರೆ ಮಾತ್ರ ನಾನಿದಕ್ಕೆ ಒಪ್ಪೋದು. ಇಲ್ಲದಿದ್ರೆ ನನ್ ಜೀವನನ ನಾನೇ ನೋಡ್ಕೋತೀನಿ. ಶಾಂತಮ್ಮ ಹೀಗೆ ಹೇಳಿದಾಗ ಪವನ್ ಮತ್ತು ರಾಜು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು. ಆನಂತರ ಶಾಂತಮ್ಮನ ಮಾತಿಗೆ ಅವರು ಒಪ್ಪಿಕೊಂಡ್ರು. ಸರಿ ಅಮ್ಮ, ನಿಮ್ಮ ಮಾತಿಗೆ ನಾವಿಬ್ರು ಒಪ್ಕೋತೀವಿ. ಸರಿ, ಹಾಗಾದ್ರೆ ಮೊದ್ಲು ನನ್ನ ಮನೆಗೆ ಬಾ. ಹೀಗೆ ಪವನ್ ತನ್ನ ತಾಯಿಯನ್ನು ತನ್ನ ಜೊತೆಗೇನೆ ತನ್ನ ಮನೆಗೆ ಕರ್ಕೊಂಡೋದ. ದೊಡ್ಡ ಸೊಸೆಯಾದ ಹೇಮ ನಗುತ್ತಾ ಮಾತನಾಡ್ಸಿದ್ಲು. ಅತ್ತೆ, ನೀವು ತುಂಬಾ ಸಪ್ಪುರಾಗಿರ್ತೀರಾ ಅನ್ಕೊಂಡಿದ್ದೆ, ಆದ್ರೆ ನಿಮ್ನ ನೋಡಿದ್ರೆ ಹಾಗೆ ಕಾಣ್ತಾ ಇಲ್ಲ. ನೀವು ಚೆನ್ನಾಗೇ ಇದ್ದೀರಾ? ಹೌದಮ್ಮ? ಅದು ಏನಿಲ್ಲ ಕಣಮ್ಮ, ನನ್ ಮನೆ ಪಕ್ಕದಲ್ಲೇ ಪಂಚರ್ ಶಾಪ್ ಇದೆ ಅಲ್ಲ, ಅಲ್ಲೋಗಿ ನಾನು ಕೂಡ ಸ್ವಲ್ಪ ಹೊತ್ತು ಗಾಳಿ ಹಾಕೊಂಡ್ ಬಂದೆಮ್ಮ. ಇದಕ್ಕೆ ಏನು ಕಡಿಮೆ ಇಲ್ಲ. ಏನಮ್ಮ ಮಾತಾಡ್ತಿದೀಯಾ? ಏನಿಲ್ಲತ್ತೆ, ಸುಮ್ನೆ ಏನೋ ಮಾತಾಡ್ದೆ ಅಷ್ಟೇ. ಸರಿ, ನಮ್ ಮನೆ ನೋಡಿದ್ರಾ ಎಷ್ಟೊಂದು ದೊಡ್ಡದಾಗಿದೆ ಅಂತ? ಹಣ ಇರುವವರೆಲ್ಲ ಹೀಗೇನೆ ಇರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮನೆಗಿಂತ ಅಕ್ಕಪಕ್ಕ ಯಾರ್ದು ಮನೆ ದೊಡ್ಡದಿಲ್ಲ. ಸರಿ ಅತ್ತೆ, ಏನ್ ತಿಂತೀರಾ? ಏನ್ ತಿಂತೀನಮ್ಮ? ಏನಾದ್ರೂ ಸ್ವಲ್ಪ ಅನ್ನ ಸಾರು ಏನಿದ್ರು ಪರವಾಗಿಲ್ಲ, ಸ್ವಲ್ಪ ಕೊಡು. ಅಯ್ಯಯ್ಯೋ, ನಮ್ಮ ರೇಂಜು ತಿಳಿಯದೆ ಮಾತಾಡ್ತಾ ಇದ್ದೀರಾ. ನಮ್ಮ ಮನೆಯಲ್ಲಿ ಪ್ರತಿದಿನ ನಾನ್ ವೆಜ್ಜೇ ಅಡಿಗೆ ಮಾಡೋದತ್ತೆ. ಇದೇನೋ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿಯುವ ಸಂಗತಿ ಅಂತಿದೆ. ನಾವೇನೋ ಹಾಗೆ ಅತ್ತೆ, ಶ್ರೀಮಂತರಲ್ವಾ? ಆ ರೇಂಜ್ನ ಮೇಂಟೈನ್ ಮಾಡ್ಬೇಕಲ್ವಾ? ಇವತ್ ಬೇಕಾದ್ರೆ ನೋಡಿ, ನಿಮಗೆ ತುಂಬಾ ಇಷ್ಟವಾದ ಎಲ್ಲ ಅಡಿಗೆನ ಮಾಡ್ಕೊಡ್ತೀನಿ. ನೀವು ಹುಟ್ಟಿದಾಗ್ನಿಂದ ತಿನ್ನದೆ ಬರೀ ಕಣ್ಣಾರೆ ನೋಡಿರುವ ಆಹಾರ ಪದಾರ್ಥಗಳನ್ನು ನಿಮಗೋಸ್ಕರ ಮಾಡಿಕೊಡ್ತೀನತ್ತೆ. ಹಾಗಾದ್ರೆ ಅಡಿಗೆನ ನೀನೇ ಮಾಡ್ತೀಯಮ್ಮ? ಚಿಚಿ, ಇಲ್ಲ ಅತ್ತೆ, ನಾನ್ ಯಾಕೆ ಮಾಡ್ತೀನಿ? ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಲಿಕ್ಕೆ ಅಡಿಗೆಯವರು ಇದ್ದಾರಲ್ವಾ? ನಾನು ಹೇಳ್ದೆ ಅಲ್ವಾ, ನಾವು ತುಂಬಾ ರಿಚ್ ಅಂತ.
ಹೀಗೆ ಹೇಮ ತನ್ನ ಅತ್ತೆ ಶಾಂತಮ್ಮನಿಗೋಸ್ಕರ ಅವರು ಯಾವತ್ತೂ ತಿನ್ನದಿರುವ ನಾನ್ ವೆಜ್ಜು ಅಡಿಗೆ ಮಾಡ್ಸಿದ್ಲು. ಶಾಂತಮ್ಮನಿಗೆ ಆ ನಾನ್ ವೆಜ್ ವಾಸನೆ ಘಮಘಮ ಅಂತ ಬರ್ತಾ ಇತ್ತು. ಹೀಗೆ ಮೂವರು ಸೇರಿ ಊಟ ಮಾಡ್ಲಿಕ್ಕೆ ಅಂತ ಕೂತ್ಕೊಂಡ್ರು. ಶಾಂತಮ್ಮ ಅವರ ಮುಂದೆ ಇರುವ ಅಡಿಗೆ ವೆರೈಟಿಯನ್ನು ನೋಡಿ ಆಶ್ಚರ್ಯಪಟ್ರು. ಏನಮ್ಮ ಇಷ್ಟೊಂದು ವೆರೈಟಿನಾ? ನಾನ್ ನಿಮ್ಗೆ ಹೇಳ್ದೆ ಅಲ್ವತ್ತೆ, ಇದುವರೆಗೂ ನೀವು ಕಣ್ಣಾರೆ ನೋಡದಂತಹ ನಾನ್ ವೆಜ್ಗಳನ್ನ ಮಾಡಿಕೊಡ್ತೀನಿ ಅಂತ. ಇದೆಲ್ಲನೂ ನಾನ್ ವೆಜ್ಜೇ. ಅಮ್ಮ, ನಿಮ್ಗೆ ಇಷ್ಟ ಅಂತ ಸ್ವೀಟ್ ಕೂಡ ತರಿಸಿದೀನಿ, ತಿನ್ನಿ ಅಮ್ಮ. ಹೀಗೆ ಮಗ ಮತ್ತು ಸೊಸೆ ಹೇಳಿದಾಗ ಶಾಂತಮ್ಮ ತಿನ್ನಲಾರಂಭಿಸಿದ್ರು. ಮೊದಲನೇ ಸಲ ಇಷ್ಟೊಂದು ಅಡುಗೆ ವೆರೈಟಿಯನ್ನು ನೋಡಿದಾಗ ಶಾಂತಮ್ಮನಿಗೆ ತಿನ್ನಲು ಸಾಧ್ಯವಾಗಲಿಲ್ಲ. ಸ್ವಲ್ಪನೇ ಊಟ ಮಾಡಿದ್ರು. ಸಾಕಮ್ಮ, ಇನ್ನು ನನ್ನಿಂದ ತಿನ್ನಕ್ಕಾಗಲ್ಲ, ಇವಾಗ್ಲೇ ನನ್ನ ಹೊಟ್ಟೆ ತುಂಬಿ ಹೋಗಿದೆ. ಹಾಗಾದ್ರೆ ಲಸ್ಸಿನ ಸ್ವಲ್ಪ ಕುಡಿರಿಯತ್ತೆ, ಆಮೇಲೆ ಸ್ವಲ್ಪ ಚಿಲ್ಲಿ ತಿನ್ಬೋದು, ತುಂಬಾ ಸೂಪರ್ ಆಗಿರುತ್ತೆ. ನಿಮ್ಗೋಸ್ಕರ AC ರೂಮ್ನ ಕೂಡ ರೆಡಿ ಮಾಡಿದೀನಿ, ಚೆನ್ನಾಗಿ ತಿಂದು ತಂಪಾಗಿ ಮಲ್ಕೊಳ್ಳಿ. ಅಮ್ಮ, ನಿಮ್ಗೇನಾದ್ರೂ ಕಷ್ಟ ಇದ್ರೆ ಹೇಳಿ ಅಮ್ಮ, ನಾಚಿಕೆ ಪಟ್ಕೋಬೇಡಿ. ಏನೋ ಕಣೋ, ಮಗನ ಮನೆಗೆ ಬಂದ ಹಾಗೇನೇ ಇಲ್ಲ, ಯಾರೋ ಸಂಬಂಧಿಕರ ಮನೆಗೆ ಬಂದ ಹಾಗಿದೆ. ಸರಿ, ಹಾಗಾದ್ರೆ ನಾನೋಗಿ ಮಲ್ಕೋತೀನಿ. ಹೀಗೆ ಶಾಂತಮ್ಮ ಹೋಗಿ ಮಲ್ಕೊಂಡ್ರು. ಮಲ್ಕೊಂಡ ಸ್ವಲ್ಪ ಸಮಯದಲ್ಲೇ ಅವರ ರೂಮಿನತ್ತ ಏನೇನೋ ಶಬ್ದ ಕೇಳಿಸ್ತಾ ಇತ್ತು. ತಕ್ಷಣ ಶಾಂತಮ್ಮ ಎದ್ದು ಹೊರಗೆ ಬಂದು ನೋಡಿದಾಗ ಮಗ ಸೊಸೆ ಇಬ್ರು ಜಗಳವಾಡ್ತಾ ಇದ್ರು. ನನಗೆ ನಿಮ್ಮಮ್ಮ ಮನೇಲಿರೋದು ಇಷ್ಟ ಇಲ್ಲ, ಅವರು ನಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಇಲ್ಲ, ಅವರು ತುಂಬಾ ಕೀಳಾಗಿದ್ದಾರೆ. ಅವರು ಹಳೆ ಕಾಲದ ಮನುಷ್ಯರಲ್ವಾ, ನಮ್ಮ ಪದ್ಧತಿಗೆ ಅವರಿಂದ ಜೀವನ ಮಾಡಕ್ಕಾಗಲ್ಲ, ಅದಕ್ಕೆ ಅವ್ರು ಇಲ್ಲಿರೋದು ನಂಗೆ ಇಷ್ಟ ಇಲ್ಲ. ಅವರು ಇಲ್ಲಿರೋದು ನಿನಗೇನೆ ಕಷ್ಟ, ಕೆಲ್ಸದವ್ರ ತಾನೆ ಅವ್ರಿಗೆ ಅಡಿಗೆ ಮಾಡಾಕ್ತಿದ್ದಾರೆ, ಇದ್ರಲ್ಲಿ ನಿನ್ಗೇನ್ ಬಂತು? ಅದೆಲ್ಲ ನನಗ್ ಗೊತ್ತಿಲ್ಲ ರೀ. ಅವ್ರು ಈ ಮನೆಯಲ್ಲಿ ಇರ್ಬಾರ್ದಂದ್ರೆ ಇರ್ಬಾರ್ದು, ಯಾವ್ದಾದ್ರೂ ಓಲ್ಡ್ ಏಜ್ ಆಶ್ರಮದಲ್ಲಿ ಬಿಟ್ಬಿಡಿ, ಹಣ ಬೇಕಾದ್ರೂ ಕಳ್ಸನ, ಆದ್ರೆ ಅವ್ರು ಇಲ್ಲಿ ಇರ್ಬಾರ್ದು. ಒಂದು ಕಡೆ ಹೇಮಾ ಮತ್ತು ಪವನ್ ಇಬ್ಬರೂ ಜಗಳವಾಡ್ತಾ ಇದ್ರೆ ಶಾಂತಮ್ಮ ಒಂದು ಕಡೆ ನಿಂತ್ಕೊಂಡು ಕಣ್ಣೀರನ್ನು ಹಾಕ್ತಾ ಇದ್ರು. ಹೀಗೆ ಆ ದಿನ ಸಂಜೆ ಆಗ್ತಾ ಇದ್ದಂಗೆ ಶಾಂತಮ್ಮ ಸೂಟ್ಕೇಸ್ ತಗೊಂಡು ಹೊರಟ್ರು. ಏನಮ್ಮ ಅಷ್ಟು ಬೇಗ ಹೊರಟ್ಬಿಟ್ಟಿದೀರಾ? ಇನ್ನು ಈ ತಿಂಗಳಲ್ಲಿ 2 ವಾರ ಇದೆ ಅಲ್ವಾ, ಅಷ್ಟು ಬೇಗ ಎಲ್ಲಿಗೆ ಹೊರಟ್ರಿ? 2 ವಾರ ಆದ್ಮೇಲೆ ನಾನೇ ತಮ್ಮನ್ ಮನೆಗೆ ಕರ್ಕೊಂಡೋಗ್ತೀನಮ್ಮ. ಅವರೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ರೀ, ಮತ್ ಯಾಕ್ರಿ ನಿಲ್ಲಿಸ್ತೀರಾ? ಹೊರಡ್ಲಿ ಬಿಡಿ. ಅದಲ್ಲಮ್ಮ. ಇಲ್ಲಪ್ಪ, ನಾನು ಇಲ್ಲಿ ಇರ್ಲಿಕ್ಕೆ ಬಂದಿಲ್ಲ, ನಾನು ಹೋಗಿ ನಿನ್ ತಮ್ಮನ ನೋಡ್ಬಿಟ್ಟು ಹಾಗೇನೆ ಹೊರಟು ಊರಿಗೋಗ್ತೀನಿ. ಹೀಗೆ ಶಾಂತಮ್ಮ ದೊಡ್ಡ ಮಗನಾದ ಪವನ್ ಮನೆಯಿಂದ ಹೊರಟು ಸಣ್ಣ ಮಗನಾದ ರಾಜು ಮನೆಗೆ ಹೋಗಿ ತಲುಪಿದ್ರು. ಸಣ್ಣ ಸೊಸೆಯಾದ ನೀಲಿಮಾ ಅತ್ತೇನ ಮಾತಾಡ್ಸಿದ್ಲು. ಏನತ್ತೆ, ತುಂಬಾ ಸಪುರಾಗ್ಬಿಟ್ಟಿದೀರಾ, ಟೈಮಿಗೆ ತಿಂತಿದ್ದೀರಾ ಇಲ್ವಾ? ಆ ಕಣಮ್ಮ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ಹೇಗಿದ್ರು ಒಬ್ಳೆ ತಾನೇ ತಿಂತಾ ಇದ್ದೀನಿ, ಚಿಂತೆ ಅನ್ನೋದು ನನಗೆ ಇದ್ದೇ ಇರುತ್ತೆ ಅಲ್ವಾ? ಅಮ್ಮ, ನಿಮ್ ಸೊಸೆ ಏನೋ ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಿದ್ದಾಳೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಸರಿ ಕಣಪ್ಪ, ಸರಿ, ನೀವು ಊಟ ಮಾಡಿದ್ರಾ ಇಲ್ವಾ? ಮುಖ ಯಾಕೆ ನಿಮ್ಮಿಬ್ರದು ಇಷ್ಟೊಂದು ಬಾಡಿ ಹೋಗಿದೆ? ಬಿಸ್ಲಲ್ಲಿ ಇಬ್ರು ಕಷ್ಟಪಟ್ಟು ದುಡಿತೀವಲ್ವತ್ತೆ, ಅದಕ್ಕೇನೆ ಮುಖ ಹೀಗೆ ಬಾಡಿ ಹೋಗಿರೋದು. ನಿಮ್ ಮಗ್ನಿಗೆ ಕೆಲ್ಸ ಏನಿಲ್ಲ, ಹೀಗೆ ಸಿಕ್ಕಿದ ಕೆಲ್ಸ ಮಾಡ್ತಾರೆ. ನಾನ್ ಕೂಡ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಏನೋ ಅಲ್ಪ ಸ್ವಲ್ಪ ಹಣ ಬರುತ್ತೆ, ಅದ್ರಲ್ಲೇ ಮನೆನ ನಡೆಸ್ಬೇಕಲ್ವತ್ತೆ. ಇವಾಗ ಅದೆಲ್ಲ ಯಾಕೆ ಅಮ್ಮನ ಜೊತೆ ಹೇಳ್ತಿದೀಯಾ? ಇರ್ಲಿ ಬಿಡ್ರಿ, ಮಕ್ಕಳನ್ನ ಬೆಳೆಸಿದ್ರೆ ಚೆನ್ನಾಗಿ ಬೆಳೆಸ್ಬೇಕು, ಚೆನ್ನಾಗಿ ಓದಿಸ್ಬೇಕು, ಆವಾಗ ತಾನೇ ಒಳ್ಳೆ ಕೆಲ್ಸ ಸಿಗೋದು. ಅರ್ಧಂಪರ್ಧ ಓದಿಸದೆ ಸರಿಯಾದ ದಾರಿ ತೋರ್ಸದೇ ಇದ್ರೆ ಮಕ್ಳು ಹೀಗೆ ತಾನೇ ಇರ್ತಾರೆ. ಹಾಗಾದ್ರೆ ನೀನ್ ಏನಮ್ಮ ಹೇಳ್ತಾ ಇದ್ದೀಯಾ? ನಿನ್ ಗಂಡನ ಸರಿಯಾಗಿ ಬೆಳೆಸಿಲ್ಲ ಅಂತನಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲತ್ತೆ, ಏನೋ ಹೇಳ್ಬೇಕು ಅನ್ಸ್ತು ಹೇಳ್ದೆ. ಸರಿ ಅತ್ತೆ, ನಿಮ್ಗೆ ಏನ್ ಅಡಿಗೆ ಮಾಡ್ಲಿ? ಸದ್ಯಕ್ಕೆ ಇವಾಗ ಪೂರಿ ಕುರ್ಮಾ ಮಾಡಿದೀನಿ, ಬಂದು ಊಟ ಮಾಡಿಯತ್ತೆ. ಹಾಗೆ ಅಂತ ಹೇಳಿ ಕುರ್ಮಾ ಮತ್ತು ಪೂರಿಯನ್ನು ಅತ್ತೆಗೆ ಹಾಕಿ ಕೊಟ್ಲು. ಆ ಪೂರಿನ ನೋಡಿ ಅತ್ತೆ ಶಾಕ್ ಆದ್ರು. ಏನಮ್ಮ ನೀಲಿಮಾ, ನೀರಲ್ಲಿ ಪೂರಿ ಮಾಡಿದೀಯಾ? ಇದುವರೆಗೂ ಈ ರೀತಿ ಪೂರಿನ ಎಲ್ಲೂ ನೋಡ್ಲಿಲ್ಲ, ಈ ಕುರ್ಮಾ ಕೂಡ ತುಂಬಾ ನೀರಾಗ್ಬಿಟ್ಟಿದೆ. ಏನತ್ತೆ ಮಾಡಕ್ ಹೇಳ್ತಿದ್ದೀರಾ? ನಮ್ದು ನಿಮ್ಮ ದೊಡ್ಡ ಸೊಸೆಯಂಗೆ ದೊಡ್ಡ ಶ್ರೀಮಂತ ಜೀವನವಲ್ಲ, ನಮ್ದು ಒಂದ್ ತುತ್ತು ಅನ್ನಕ್ಕೋಸ್ಕರ ದುಡಿಯುವಂತಹ ಜೀವನ. ಯಾಕೇನೆ ಅಷ್ಟು ಗತಿ ಕಟ್ಟವ್ರಂಗೆ ಮಾತಾಡ್ತಿದೀಯಾ? ನಾವು ಅಲ್ಪ ಸ್ವಲ್ಪ ಬಡತನದಲ್ಲಿ ಜೀವನ ಮಾಡ್ತಿದೀವಿ, ಹೀಗೆ ಗತಿ ಕಟ್ಟವ್ರಂಗೆ ಹೇಳ್ತಿದೀಯಾ? ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ, ತಿನ್ಲಿಕ್ಕಂತೂ ಏನೂ ಇಲ್ಲ, ಈ ಎಮ್ಮೆಗೆ ಇದೊಂದೇ ಕಡಿಮೆಯಾಗಿರೋದು. ನಿಮಗೆ ನಿಮ್ಮಮ್ಮ ಹೀಗೇನೆ ಬೆಳೆಸಿರ್ಬೋದು, ನನಗೆ ಮಾತ್ರ ಹಾಗಲ್ಲ.
ನೋಡಿ ಅತ್ತೆ, ಮನೆಯಲ್ಲಿ ವಸ್ತುಗಳೇ ಇಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನೋಡಿದ್ರಲ್ವಾ, ಹಾಗೇನೆ ನಾನ್ ಮಾಡುವ ಅಡಿಗೆ. ನಾವು ಪ್ರತಿದಿನ ಹೀಗೇನೆ ಅಡಿಗೆ ಮಾಡಿ ತಿನ್ನೋದತ್ತೆ. ಏನು, ನೀನು ಸಂಪಾದನೆ ಮಾಡೋದೇ ಇಲ್ವಾ? ಹೀಗಿದ್ರೆ ಹೇಗೋ? ಸ್ವಲ್ಪ ಆದ್ರೂ ನೀನು ಬದಲಾವಣೆ ಆಗಿಲ್ವಾ? ಹೇಳ್ದತ್ತೆ, ನಾನು ಹೇಳ್ದೆ, ಗಿಳಿಗೆ ಹೇಳುವ ರೀತಿ ಹೇಳಿದೀನಿ. ನಿಮ್ಮಮ್ಮ ಇಲ್ಲಿ ಬೇಡ, ಅಡಿಗೆ ಮಾಡಕ್ಕಾಗೋದಿಲ್ಲ, ತಿನ್ಲಿಕ್ಕೂ ಏನಿಲ್ಲ, ನಿಮ್ಮಮ್ಮ ಊರಲ್ಲೇ ಇರ್ಲಿ ಅಂತ ಹೇಳ್ದೆ. ಆದ್ರೆ ಇವ್ರು ನನ್ ಮಾತ್ ಕೇಳಿದ್ರಾ? ನೀವೇ ಹೇಳಿ ಅತ್ತೆ, ನಾವು ತಿನ್ಲಿಕ್ಕೆ ಎಷ್ಟೊಂದ್ ಕಷ್ಟಪಡ್ತಾ ಇದ್ದೀವಿ. ಇವಾಗ ನಿಮ್ನ ಕರ್ಕೊಂಬಂದಿಲ್ ಬಿಟ್ಬಿಟ್ಟು ನೋಡ್ಕೊ ಅಂದ್ರೆ ಹೇಗತ್ತೆ ನಾನ್ ನೋಡೋದು? ಏಯ್, ಬಾಯ್ ಮುಚ್ಚೆ, ಸ್ವಲ್ಪ ಹೊತ್ತು ಮೌನವಾಗಿರು. ನಾನ್ ಯಾಕಿರಿ ಮೌನವಾಗಿರ್ಬೇಕು? ಸರಿ, ಅದು ಸರಿ ಅತ್ತೆ, ನಿಮ್ಗೆ ತಿನ್ಲಿಕ್ಕೆ ಇನ್ನೇನಾದ್ರೂ ಬೇಕಾ? ಚಿಕ್ಕ ಸೊಸೆ ಹೀಗೆ ಪ್ರಶ್ನೆ ಕೇಳ್ತಾ ಇರುವಾಗ ಅತ್ತೆ ಏನೂ ಮಾತನಾಡದೆ ಮೌನವಾಗಿದ್ದು ಅಲ್ಲಿಂದ ಹೊರಟ್ರು. ರಾಜು ಕೂಡ ತನ್ನ ತಾಯಿಯನ್ನು ಕರಿತಾನೇ ಇದ್ದ. ಶಾಂತಮ್ಮ ತನ್ನ ಮಗನ ಮಾತನ್ನು ಕಿವಿಗೆ ಕೇಳಿಸ್ಕೊಳ್ಳೇ ಇಲ್ಲ. ಒಬ್ಬರೇ ಬಂದ್ರು, ಒಬ್ಬರಾಗಿಯೇ ಹೊರಟು ಹೋದ್ರು. ಒಬ್ರೇ ಹೇಗಮ್ಮ ಹೋಗ್ತೀರಾ? ನಿಮ್ಗೆ ಗೊತ್ತಾಗುತ್ತಾ? ಮನೆ ತನಕ ನಾನ್ ಬಂದು ಬಿಟ್ಟು ಬರ್ಲಾ? ಬೇಡಪ್ಪ, ನಾನು ಹುಟ್ಟಿದಾಗ ಕೂಡ ಒಬ್ಳೇ ಹುಟ್ಟಿದ್ದು, ಸಾಯುವಾಗ ಕೂಡ ನಾನು ಒಬ್ಳೇ ತಾನೇ ಸಾಯ್ಬೇಕು. ಇವಾಗ್ಲೇ ಅಭ್ಯಾಸ ಮಾಡ್ಕೊಂಡ್ರೆ ಮುಂದೆ ಒಳ್ಳೇದು ತಾನೇ. ನೀನ್ ಹೋಗಪ್ಪ, ತಾಯಿಯನ್ನಾದ್ರೂ ಸರಿಯಾಗಿ ನೋಡ್ಕೊಳಕ್ಕೆ ಆಗಿಲ್ಲ, ಕನಿಷ್ಠ ನಿನ್ನ ಹೆಂಡ್ತಿಯನ್ನಾದ್ರೂ ಚೆನ್ನಾಗಿ ನೋಡ್ಕೊಪ್ಪ. ನೀನ್ ನಿನ್ ತಾಯಿಗೆ ಮಾಡುವ ಪ್ರತಿಫಲ. ಹೀಗೆ ಶಾಂತಮ್ಮ ದುಃಖದಿಂದ ಕಣ್ಣೀರನ್ನು ಹಾಕುತ್ತಾ ಅಲ್ಲಿಂದ ಹೊರಟು ಹೋದ್ರು.